ಲಂಚ ಅದನಲ್ಲೇ ಮಗ ಮೂಗ್ನ್ಯಾಗ ಪೆನ್ಸಿಲ್ ತೆಗೆಸ್ಕೊಂಡ್ಬಿಟ್ಟಿದ್ದ. ತಕ್ಷಣ ಅಂತಂದ್ಬಿಟ್ಟು ಹೋದ್ರ ಕ್ಲಿನಿಕ್ನೊಳಗ ಹೋಗಿ ಚಿಮುಟಿಗಿರ್ತಾನ. ಈ ಕಡೆ ತೆಗಕ್ ಬರೋದು ಆ ಕಡೆ ತೆಗಕ್ ಬರೋದು. ಆ ಹುಡುಗ ಮೂಗಿಂದ ಒಂದ ಕಡೆ ಉಸಿರಾಡಕ್ಕೂ ಬರವಲ್ತು. ಇವ ಬೇರೆ ಹೋಗ್ಬಿಟ್ಟು ಮೂಗಿನ ಮೇಲೆ ಚಿಮುಟಿಗಿನ ಇಟ್ಬಿಟ್ಟ. ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾವಿತ್ರಕ್ಕ ಏನು ನೀ ಇಷ್ಟ ಆಟ ಮಾಡಕತ್ತಿ? ನಿನಗೋಸ್ಕರ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಬಂದಿನಿ. ತಿನ್ನಂದ್ರೆ ಇಷ್ಟ ಆಟ ಆಡಕತ್ತಿ ನೋಡಿ ನೀನು. ವಾ, ನನಗೆ ಯಾಕೆ ತಂದಿರಿ ನೀವು? ಚಿಂತಾತು ಬಿಡ ಇದು. ಅಲ್ಲ, ಪ್ರೆಗ್ನೆಂಟ್ ಅದಿ ಅಂದಮೇಲೆ ಇವನ್ನೆಲ್ಲ ತಿನ್ಬೇಕನ್ಸತ್ತೆ ನಿನಗೆ. ಅದಕ್ಕೆ ಕಷ್ಟಪಟ್ಟು ಮಾಡ್ಕೊಂಬಂದೇವಿ. ತಿನ್ನ ತಗೋ, ಹೋಳಿಗೆ ಸಿಕ್ಕಣೆ ತಿನ್ನು. ಈಕಿ ಹೋಳಿಗೆ ತಂದ, ಅನ್ನ ತಂದೇನಿ, ಪಲ್ಯ ತಂದೇನಿ, ಕಲ್ಲಂಕ ತಂದೇನಿ. ಇನ್ನೇನು ಬೇಕು ನಿನಗೆ? ಅದು ಹಂಗಲ್ಲ, ನಾನು ಪ್ರೆಗ್ನೆಂಟ್ ಅಲ್ಲ. ನೀನು ಪ್ರೆಗ್ನೆಂಟ್ ಅಲ್ಲನ? ಹಂಗ ಡಾಕ್ಟರ್ ಸುಳ್ಳು ಹೇಳ್ಯಾರನ? ಅಯ್ಯವಾ, ಸುಳ್ಳು ಹೇಳ್ಯಾನ. ನಾಚ್ಕೊಂಡು ಅನ್ಕತ್ತ ಅನ್ಸುತ್ತೆ ನಮ್ಮ ಸಾವಿತ್ರಕ್ಕ. ಅದಕ್ಕೆ ಅದಕ್ಕೆ ಅದೆಲ್ಲ ಇದೆಲ್ಲ ಅಂತ ನಮ್ಮ ಮುಂದೆ ಕತೆ ಕಟ್ಟಕತ್ತ ಕತೆನ. ನೋಡು ಸಾವಿತ್ರಕ್ಕ, ತಗೋ ತಿನ್ನು. ನಮ್ಮ ಮನೆಗೆ ಹೋಗ್ತೇವಿ, ದೃಷ್ಟಿ ಆಗ್ತಾರೆ ಮತ್ತೆ ನಾ ಕುಂತಿದ್ದಕ್ಕೆ ಹಂಗೆ ತಿಳ್ಕೊಬೇಡ್ಬಿಡ. ನಮ್ಮ ಕಣ್ಣು ಒಳ್ಳೆ ಕಣ್ಣು ನೋಡು. ನಮ್ಮ ಕಣ್ಣೇನು ದೃಷ್ಟಿ ಅಂಕರ್ ಬಿಡಂಗಿಲ್ಲ ಅಲ್ವೇನೆ? ನಮ್ಮ ಕಣ್ಣು ಶುದ್ಧವಾದ ಕಣ್ಣು ನೋಡು. ಎಲ್ಲರ ದೃಷ್ಟಿ ಬರ್ತಾವನ? ಇಲ್ಲ, ಕಣ್ಣ ದೃಷ್ಟಿ ಆಗೋದಿಲ್ಲ. ನಮ್ಮ ಮುಂದೆ ಉಂಡ್ರು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಹೊಟ್ಟಂಕ ಮೊದ್ಲು ಜಾಸಂಗಿಲ್ಲ. ಬೇಕಾದ್ರೆ ತಿಂತಿದ್ದು ತಿನ್ನು. ಒಲ್ಲೆನ? ಬಿಡು. ಏ ಬಾಲಿಪ್ಪ, ನಾವು ಹೊರಗಡೆ. ಅದು ಹಂಗಲ್ ಬಿಡ ಯವ್ವ. ಅದಲ್ಲ ಮತ್ತಿದೇನು? ನನಗನ್ಸುತ್ತಲೇ ಇದು ನನಗೆ ಗ್ಯಾಸ್ಟ್ರಿಕ್ ಆಗಿತ್ತು. ಏನ ನನಗನ್ಸುತ್ತ ಇದನ್ನ ಏನಂತಾರೆ, ಪಿತ್ತ. ಪಿತ್ತ ಜಾಸ್ತಿಯಾಗಿ ಹಂಗನ ಕರಿತಾನಲ್ಲೆಪ್ಪ. ಕೈಲಿ ಈ ವಯಸ್ಸಿನಲ್ಲಿ ಪ್ರೆಗ್ನೆಂಟ್ ಆಗ್ಬಿಟ್ಟಿನಿ ಅಂತಂದ್ರೆ ನಾಚಿಕೆ ಆಗುತ್ತಲ್ಲ, ಅದಕ್ಕೆ ಹಿಂಗ ನಟಕಡಕತ್ತ. ಏ ಬಾಲೆ ಗೀತಾ ಹೋಗೋಣ. ಹಂಗತಿ ಅಯ್ಯೋ ನನ್ನ ಮುದ್ದೆ ಹರಗಣಿ ಚಿನ್ನ ರನ್ನ. ಅಯ್ಯೋ ನನ್ನ ಬೆಳ್ಳಿ ಗೊಂಬಿ. ಅಯ್ಯೋ ನನ್ನ ಬಗರ್ಗಣಿ ವಿಷಯ ತಿಳಿದ್ಮೇಲೆ ಅಲ್ಲಿಂದ ಏರೋಪ್ಲೇನಾಗ ಅಂತ ಸ್ವಿಕ್ ಅಂತ ನಿನ್ನ ಮನೆ ಮುಂದೆ ಹೇಳ್ಬಿಟ್ಟೆ ನೋಡು. ಅಯ್ಯೋ ಎಷ್ಟು ಕಾ ಬಂದ್ಕತೆ ನನ್ನ ಮಗಳು. ಯವ್ವ ಅದಲ್ಲ, ಏನಲ್ಲ ಮಗಳ, ನೀ ಬಿಮಾಂಸಿಯಾಗಿ ಅಂತಂದ್ರ ನಾನು ಊರು ತುಂಬಾ ಹೇಳ್ಕೊಂಬಂತೇನೆ ಗೊತ್ತೇನೆ. ಬೇಯವ್ವ ಯೋ ನಕ್ಕನವಿ, ಈ ಟೈಮಲ್ಲಿ ಈ ತರ ಹೊಯ್ಕೋಬಾರ್ದಲ್ಲಪ್ಪ. ಹೊಟ್ಟೆ ಎಲ್ಲರ ಪಾಪಗ ಸಮಸ್ಯೆ ಆಗ್ತೈತಿ. ಹಂಗೆಲ್ಲ ಮಾಡ್ಬಾರ್ದ. ಅದು ಬೇರೆ ಈ ವಯಸ್ಸಿನಲ್ಲಿ ನೀನ್ ಬೇರೆ ಬಿಮಾಂಸಿ ಆಗ್ಬಿಟ್ಟಿದಿ. ಅಯ್ಯಯ್ಯೋ, ನನಗೆ ಸಕ್ಕರೆ ತುಪ್ಪ ತಿಂದಷ್ಟು ಖುಷಿ ಆಗ್ಬಿಡತ್ಲಿಪ್ಪ. ನಿನಗೋಸ್ಕರ ಏನಂತ ನಿನ್ ಗೊತ್ತ? ಏನಂತಂದಿರಿ ಅಮ್ಮರ? ನನಗೇನಂತೀವ ಅಮ್ಮರಂತ? ಅಮ್ಮರಂತ ನಾಕೋಬೇಡ. ಕಾಲಿಂಗ್ ಆಂಟಿ ಇಲ್ಲ ಸಿಸ್ಟರ್ ಈ ತರ ಕಾಲ್ ಮಾಡು. ಓಕೆ? ಆಂಟಿನಾ? ಕಾಲಿಂಗ್ ಅಲ್ಲ ಆಂಟಿ. ಅದೇ ಸರಿ 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 ಸಾರಿ. ಆಂಟಿ ಇಲ್ಲ ಅಂದ್ರೆ ಅಕ್ಕ ಕರಿಬೇಕಲ್ವಾ? ಹೇಳಿ ಆಂಟಿ, ಏನೇನು ತಂದಿದ್ದೀರಾ? ನಾನು ಇವಳಿಗೆ ಇಷ್ಟವಾದಂತ ಶೇಂಗಾದ ಹೋಳ್ಗಿ, ರವೆ ಉಂಡಿ, ಅಯ್ಯಯ್ಯೋ ಅಯ್ಯೋ ಸುಳ್ಳಿ ಹೋಳ್ಗಿ ಇಂಥವೆಲ್ಲ ತಂದಿನಿ. ಅಯ್ಯವ ಖಾರದಂತಂದು ನಿಪ್ಪಟ್ಟು ಚಕ್ಲಿ. ಅಯ್ಯೋ 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 ನನ್ನ ಮಗಳು ಏನೇನು ಇಷ್ಟನೋ ಏನೇನಿಲ್ವೋ ಎಲ್ಲ ತಂದಿನಿ. ಅದ್ರ ಜೊತೆ ಶಂಕರ ಪಾಯನ ಮಾಡ್ಕೊಂಬಂದಿನಿ. ಅಯ್ಯವ ಅವನ್ನೆಲ್ಲ ಯಾಕೆ ತರಕ್ ಹೋಗಿದ್ದೀವಿ? ಅಯ್ಯೋ ನನ್ನ ಮಗಳ, ಈ ಟೈಮ್ನಾಗ ತಿನ್ನದ ಇನ್ಯಾವಾಗ ತಿಂತೀವಿ? ತಂದೇನಿ, ಹೊರಗಿಟ್ಟೇನಿ, ಇನ್ನೇನ ತಂದು ಕೊಟ್ಟ ಬಿಡ್ತೀನಿ, ತಿನ್ಬಿಡು. ಹೌದು, ಹೋಳ್ಗಿ ಶಿಕಣಿ ಏನಿದೆ ತಿಂತೀನಿ ಇವನ. ಅಮ್ಮರ ಸಾರಿ ಆಂಟಿಯರ ನೋಡ್ರಿ ತಂದೀವ್ರಿ. ತಿಂತಾನೆ ಇಲ್ಲ ನೋಡ್ರಿ. ತಿಂತಾಳೆ ಇವ. ಆಕೆಗೆ ಏನಿದ್ರು ಹುಣಸಿಕಾಯಿ ಮಾವಿನಕಾಯಿ ತಿನ್ಬೇಕನ್ಸುತ್ತ, ಅದನ್ನ ತಂದು ಕೊಟ್ರೆ ತಿಂತಾಳೆ ನೋಡು. ಹುಣಸೆಹಣ್ಣು, ಆಮೇಲೆ ನೆಲ್ಲಿಕಾಯಿ, ಆಮೇಲೆ ಮಾವಿನಕಾಯಿ ಎಲ್ಲನೂ ಉಪ್ಪು ಹಾಕಿ ಖಾರ ಹಾಕಿ ಜಜ್ಜಿ ಜಿಗಳಿ ಕೊಟ್ರೆ ಹುಣಸೆಹಣ್ಣು ಹಾಕಿ ಅಂತ ತಿನ್ಕೋಂತ ಕುಂದತ ನನ್ನ ಮಗಳು. ಈ ಬಿಮಾಂಸಿಯಲ್ಲಿ ಇಂಥವೆಲ್ಲ ತಿನ್ಬೇಕೇನೋ ಅವ್ರಿಗೆ ಆಸೆನ ಆಗತ್ತ ಬಿಡು. ಹಂಗಂದ್ರೆ ನಮ್ಮ ಸಾವಿತ್ರಕ್ಕ ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ ಈ ಸಾವಿತ್ರಕ್ಕನ ಮಡಿಲಿನಲ್ಲಿ. ಮುತ್ತು ರತ್ನದಂತೆ
ಅಯ್ಯೋ ಯವ್ವ ಅತ್ತಿರ ಅತ್ತಿರ ನೋಡ್ರಿ ನಾ ಏನ್ ತಂದಿನಿ ಮಾವರ್ ನೋಡ್ರಿ ಅಲ್ಲಿ ಏನ್ ತಂದಾರ ನೋಡ್ರಿಪ್ಪ ಹಂಗ ನಿಮ್ಮ ಮಗನು ಒಂದ್ ಒಳ್ಳೆ ಗಿಫ್ಟ್ ತಂದಾರ ಲೇ ನಿನ್ನ ನನಗೇನು ಬೇಡ ಅತ್ತಿಯರೋ ಈ ಟೈಮ್ನಲ್ಲಿ ಏನು ಬೇಡ ಅನ್ಸುತ್ತನ್ರಿ ಇಲ್ಲ ರೀ ಬೇಕು ಬೇಕು ಅನ್ಸಂಗೆ ನಾವು ಮಾತೇ ತಗೊಳ್ರಿಪ್ಪ ನಿನ್ನ ಮಾಡ್ಕೋಬೇಡ್ರಿ ಅತ್ತಿಯರೋ ಸುಮ್ಮನೆ ಬಿಪಿ ಗಿಪಿ ಜಾಸ್ತಿ ಆದ್ರೂ ಸುಮ್ಮನೆ ಖರ್ಚಾಗತ್ತ ಆಲ್ರೆಡಿ ಖರ್ಚಾಗ್ಬಿಟ್ಟಿದೆ ಮಾವಿನಕಾಯಿ ತೋರಣವು ಮಾವ ತಂದ ಉಡುಗೊರೆಯು ಬಯಕೆ ತೀರದೆ ಈಗ ಬಯಸಿದನು ಬೇರೇನು ಹುಣಸಿಕಾಯಿ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಬೆಸೆದು ಮಡಕೆಯಲ್ಲಿ ಸ್ವಲ್ಪ ನೆನೆಸಿ ತಿಂದರೆ ಬಯಕೆ ತೀರ್ತದ. ಈ ಮಾವ ನಿನ್ನ ಕೈಯಿಂದ ಬಳೆ ತೊಡಿಸು ಏ ಅಕ್ಕ ನಿನ್ನ ಮುಡಿಗೀಗ ಹೂವ ಮುಡಿಸ್ಕೋ ಏನ್ರೀ ಸರಿನಾ ಈ ಸಿಂಹಾದ್ರಿ ಕುಲದ ಸೊಸೆ ನಾನು ನನಗೇನು ಕಮ್ಮಿ ಹೇಳು. ಅಯ್ಯೋ ನಿಮ್ಗೆಲ್ಲ ಏನಾಗೈತಿ ಅಂತದೇನು ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಸಾವಿತ್ರಿ ಹಂಗೆಲ್ಲ ಹೇಳಿ ನನ್ನ ಮನಸ್ಸು ನೋವು ಮಾಡ್ಬೇಡ ಕಣೆ. ಅಮ್ಮ ಈ ಟೈಮ್ನಲ್ಲಿ ಸಿಟ್ಟು ಬರೋದು ಸಹಜ. ನೀನು ಅಷ್ಟು ಸಿಟ್ಟು ಮಾಡ್ಕೋಬೇಡ. ಕೋಪ ತಾಪ ಬೇಡಮ್ಮ, ಆರಾಮಾಗಿರಮ್ಮ. ಇಲ್ಲ ಅಂದ್ರೆ ಬಿ ಪಿ ಗಿಪಿ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ. ಶಾಂತವಾಗಿರು. ಅಮ್ಮ ನಿನಗೇನೋ ಅಂತಂದಿನಿ. ಏನದು ಅಮ್ಮ ನೀ ಸಿಟ್ಟು ಮಾಡ್ಕೋಬೇಡಮ್ಮ. 1 ಸೆಕೆಂಡ್ ರೀ ನಿಮ್ಗೆಲ್ಲ ಏನಾಗೈತಿ? ಏನಾಗಿಲ್ಲ, ಹೊಸ ಪಪ್ಪು ಅಂತ ಖುಷಿಯಲ್ಲಿ ಹುಮ್ಮಸ್ನಲ್ಲಿದ್ದೀವಿ ಅಷ್ಟೇನೆ. ಓ ನನ್ನ ಕ್ರಮ ಅಂತದೇನು ಇಲ್ಲ ರೀ. ಹಂಗತೀಯ ಅಪ್ಪ ಸ್ವಲ್ಪ ಸರಿಯಪ್ಪ. ಹ್ಞೂ ಮಗನ. ನೋಡು ನೀನು ಎಂತ ಗಿಫ್ಟ್ ತಂದಿದ್ದೀನಿ ಅಂತ. ಅಯ್ಯೋ ನನ್ನ ಕರ್ಮವೇ. ಅಮ್ಮ ನನಗೆ ತಂಗಿನೋ ತಮ್ಮನೋ ಬಂತಂದ್ರೆ ನಾನೇ ಜೋಗಿ ಹಾಡ್ತೀನಿ ಗೊತ್ತಾ? ಏನು ಅನ್ಯ ಜೋಗಿ ಹಾಡ್ಬಿಡ್ತೆ? ಹ್ಞೂ ಅಮ್ಮ. ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ ಹೂವಂತೆ ಕನಸು ತಾ ಮೂಡಿ ಬರಲಿ ನಗುವ ಅಳುವ ಕಣ್ಣಲ್ಲಿ ಇಂದು. ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ. ಅಯ್ಯೋ ಮಗನ ಅಂತದೇನು ವಿಷಯ ಇಲ್ಲಪ್ಪ. ಎಲ್ಲ ಡಾಕ್ಟರು ಸುಳ್ಳ ಓಡ್ ಬಿಡಮ್ಮ. ಸುಳ್ಳು ಯಾಕೆ ಹೇಳ್ತಾರ? ಸುಳ್ಳು ಹೇಳಿದ್ರೆ ಏನಾಯ್ತು ಬಿಡು. ಏನಾದ್ರೂ ಇನ್ನೊಂದು 6 ತಿಂಗಳಿಗೆ ನಮ್ಮ ಮನೆ ಒಂದು ಪಾಪು ಬಂದ ಬರುತ್ತೆ. ಅಯ್ಯೋ ಮಗನ ಅದು ನಿನ್ ಪಾಪುನ ಆಗ್ಬಾರ್ದು ಯಾಕೆ? ಅದು ಅಮ್ಮ ಯಾಕೋ ಮಗನ ಅದು ಅದು ಸಾರಿ ಅಮ್ಮ. ಯಾಕಪ್ಪ? ಅದು ಅಮ್ಮ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಮ್ಮ. ನಾನು ಕ್ಷಮಿಸ್ಬಿಡಮ್ಮ. ನಾನು ಹೆಂಡತಿನ ಪ್ರೆಗ್ನೆಂಟ್ ಅಂದ್ಬಿಟ್ಟು ಖುಷಿಯಿಂದ ಈ ತೊಟ್ಲ ತಂದ್ಬಿಟ್ಟೆ ಅಮ್ಮ. ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಗನ ಅಯ್ಯೋ ಮಗನ ಬೇಜಾರು ಮಾಡ್ಕೋದ್ರನ್ಪ. ನನ್ನ ಸೊಸೆಗೂ ಮಗು ಆಗತ್ತ ಅವಾಗ ಖುಷಿ ಆಗುವಂತೆ. ಅದು ಅಮ್ಮ ಸಾರಿ ಅಮ್ಮ. ಯಾಕಪ್ಪ? ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಮ್ಮ ಅದಕ್ಕೆ. ಸರಿ ಸರಿ ಎಲ್ಲರೂ ನಗರಿ ಖುಷಿಯಾಗಿರಿ. ಅಮ್ಮ ನಾ ಬರಲ್ಲ, ನಂಗೆ ಡ್ಯೂಟಿ ಲೇಟ್ ಆಯ್ತು. ನೋಡಮ್ಮ ಮಗ್ನಿ ವಿಷ್ಣು ಅಳಕ್ ಹೋಗ್ಬಾರ್ದು. ಖುಷಿಯಾಗಿರ್ಬೇಕು. ಏನ್ ವಯಸ್ಸಾಗ್ಬಿಟ್ಟಿತ್ತ ನಿನಗೆ? ಇಲ್ಲ ತಾನೇ? ಪಾಪು ಆಗೇ ಆಗತ್ತ. ಈಗ ಮದುವೆಯಾಗಿ 2 ವರ್ಷ ಆಗೈತಿ. ಅದಕ್ಕೆ ಹಿಂಗ ಆಡೋದು ಹುಚ್ಚ. ಹೌದು ಮಗನ ವಿಷ್ಣು, ಅಳ್ಬೇಡಪ್ಪ, ಸುಮ್ಮನಿರು. ಹೌದಾ ಮಗನ? ಯಾಕೆ ಬೇಜಾರು ಮಾಡ್ಕೊಂತಿ? ಈ ವರ್ಷ ಅಲ್ಲ ಅಂದ್ರೆ ಮುಂದಿನ ವರ್ಷ ಅವಾಗ ಹುಟ್ಟುತ್ತೆ. ಯಾಕೆ ತಲೆ ಕೆಡಿಸ್ಕೊಂತೀರನಪ್ಪ ನೀವು? ಹೌದಪ್ಪ, ಇದಕ್ಕೆಲ್ಲ ಚಿಂತೆ ಮಾಡಬಾರ್ದು. ಏನು ಈಗ 1 ವರ್ಷನ 2 ವರ್ಷ ಆಗೈತಿ ಅಷ್ಟೇ ತಾನೇ? ಇನ್ನೇನು ಮುಂದಿನ ವರ್ಷನ 2 ತೊಟ್ಲ ಕಟ್ಟಬೇಕಾಗತ್ತೆ. ಹೌದಪ್ಪ ವಿಷ್ಣು, ನೀನು ಅತ್ತು ನಿಮ್ಮಮ್ಮಗೂ ಬೇಜಾರು ಮಾಡಿ ನಿಮ್ಮಪ್ಪಗ ನಿನ್ನ ಹೆಂಡತಿಗೆ ಬೇಡಪ್ಪ. ಅಳಕ್ಕೆ ಹೋಗ್ಬಾರ್ದು. ಖುಷಿ ಖುಷಿಯಾಗಿರ್ಬೇಕು. ಹೆಂಗಿದ್ರು ನಿಮ್ಮ ಮನೆಗೆ ಒಂದು ಪಾಪು ಬರಾಕತ್ತೈತಲ್ಲ. ಇನ್ನೆಂಗ ಅರ್ಗಿಣಿ? ನೀನ್ ಮುಖದ ಮೇಲೆ ಎಲ್ಲ ಗೊತ್ತಾಗತ್ತ ಗೊತ್ತನ? ಅಯ್ಯೋ ರೀ ಅರ್ಥ ಮಾಡ್ಕೊಳ್ರಿಪ್ಪ. ಅದು ನಾನು ಪ್ರೆಗ್ನೆಂಟ್ ಆಗಿಲ್ಲ. ಮತ್ತೆ
ಅಯ್ಯೋ ಹೇಳೋದನ್ನ ಕೇಳಿಸ್ಕೊರಿ, ನಾನು ಪ್ರೆಗ್ನೆಂಟ್ ಆಗಿಲ್ಲ, ಚಾಗಿ ಕುಡಿತೀನಲ್ಲ ಅದಕ್ಕೆ ನನಗೆ ಪಿತ್ತ ಜಾಸ್ತಿ ಆಗ್ಬಿಡತಿ, ಅದಕ್ಕೆ ನನಗೆ ವಾಮಿಟ್ ಬರಾಕತೈತಿ ಅಷ್ಟೇ. ಅಂದ್ರೇನೆ ಸಾವಿತ್ರಿ, ಡಾಕ್ಟರ್ ಹೇಳಿರ್ತಾನೆ ಮತ್ತಿನ್ನೇನು? ಡಾಕ್ಟರ್ ಹುಚ್ಚ ನನ್ನ ಮಗ ಅದನ, ಅದಕ್ಕೆ ಹಂಗೆ ಹಾಕತಾನ. ಯಾವ ಡಾಕ್ಟರ್? ಅವ ಪಕ್ಕದಲ್ಲಿ ಇಡನ ಊರಾಗ, ಅವನು ಹುಚ್ಚಪ್ಪನ ಬೇವ. ಆ ಹುಚ್ಚಪ್ಪನ ಕಡೆ ಯಾಕೆ ತೋರ್ಸಕ್ ಹೋದ್ರಿ? ಅವ ಸರಿ ಬಿಡ, ಹೆಸರಿಗೆ ಮಾತ್ರ ಡಾಕ್ಟರ್ ಡಾಕ್ಟರ್ ಅಂತಾನ, ತೆಲ್ಲಿ ಹೋದ್ರ ಕಾಲಿಗೆ ಔಷಧ ಕೊಡ್ತಾನ. ಜ್ವರ ಐತಂದ್ರ ಇನ್ನೇನ್ ಜ್ವರ ಎಕ್ಸ್ಟ್ರಾ ಬರ್ಲಿ ಅಂತ ಗುಳಿ ಕೊಟ್ಬಿಡ್ತಾನವ. ಹೂನೇವ ಹಂಗ ಮಾಡಿದ್ದ. ಮೊನ್ನೆ ನಮ್ಮ ಮುಗುನಿಗೆ ಸಿಕ್ಸಾಕೊಂಡು ಹೋಗಿದ್ನ, ಅವ್ನು ತಗ್ಸಾಕಂತ ಹೋದ್ರೆ ನಗರ ಬರಾಕ್ ನೋಡ, ತಗ್ಸಾಕಂತ ಹೋಗಿದ್ರೆ ಆ ಚಿಮಟಿಗೆ ಹಾಕಿ ತೆಗೆಯೋದಕ್ಕೆ ಹೋಗಿ ಮೂಗ ಚುಚ್ಚಿಬಿಟ್ಟಿದ್ದ. ನಮ್ಮನೆ ಪಕ್ಕದವ ಸಂಜೆ ಅದನಲ್ಲೇ ಅವ ಮಗ ಮೂಗ್ನ್ಯಾಗ ಪೆನ್ಸಿಲ್ ಸಿಗಿಸ್ಕೊಂಡ್ಬಿಟ್ಟಿದ್ದ. ತಗ್ಸಣ ಅಂತಂದ್ಬಿಟ್ಟು ಹೋದ್ರ ಕಿರಿಕ್ನೊಳಗ ಅವ್ ಹೋಗಿ ಚಿಮಟಿಗಿರ್ತಾನ. ಈ ಕಡೆ ತೆಗೆಕ್ ಬರೋದು, ಆ ಕಡೆ ತೆಗೆಕ್ ಬರೋದು. ಆ ಹುಡುಗ ಮೂಗಿಂದ ಒಂದ ಕಡೆ ಉಸಿರಾಡಕ್ಕೂ ಬರವಲ್ತು. ಇವ ಬೇರೆ ಹೋಗ್ಬಿಟ್ಟು ಮೂಗಿನ ಮೇಲೆ ಚಿಮಟಿಗೆನೇ ಇಟ್ಬಿಟ್ಟ. ಡಾಕ್ಟರ್ ಆಗಿದ್ರ ತಾನೆ, ಮೂಗ್ನ ತೆಗಕಂತ ಹೋಗ್ಬಿಟ್ಟು ಒಂದ್ ಎಡಬಟ್ಟ ಮಾಡ್ಬಿಟ್ಟ. ಮೂಗ್ನ ತೆಗಕಂತ ಹೋಗಿ ಚಿಮಟಿಗೆ ಇಟ್ಬಿಡಣ. ಅಂದ್ರೇನು ಪೆನ್ಸಿಲ್ ಈ ಕಡೆ, ಮೂಗಿನ ಮೇಲೆ ಚಿಮಟಿಗೆ ಈ ಕಡೆ. ಅಂದ್ರೇನು ಮೂಗಿನಲ್ಲಿ ಪೆನ್ಸಿಲ್ ತೆಗಕಂತ ಹೋಗ್ಬಿಟ್ಟು ಈ ಕಡೆ ಒಳ್ಳೆ ಒಳಗ ಮೂಗಿನ ಚಿಮಟಿಗೆ ಇಟ್ಬಿಟ್ಟಿದ್ನನ್ರಿ. ಇತ್ತ ಮೂಗಿನ ಚಿಮಟಿಗೆನೂ ಸಿಕ್ಕೊಂಡ್ಬಿಟ್ಟತಿ, ಇತ್ತ ಪೆನ್ಸಿಲ್ ಸಿಕ್ಕೊಂಡ್ಬಿಟ್ಟತಿ. ಆ ಹುಡುಗತಿ ಶಿವನಿಗೆ ಇಷ್ಟ ಆ ರೀತಿ ಮಾಡಿದ ಡಾಕ್ಟ್ರು. ಹಂಗಂತೀಯ? ಹಂಗಂದ್ರ ನಾಸೆ ನಿರಾಸೆನೆ. ಈ ವಯಸ್ಸಿನೆಲ್ಲ ಬೇಕಾಯ್ತು. ಅದು ಹತ್ತಿರ ನೀನು ಅನಿಲ್ಗೆಲ್ಲ ಹೇಳಿದ್ದ? ನಾವು ಏನು ಹೇಳಿಲ್ಲಪ್ಪ, ಅಮ್ಮರ್ಗಷ್ಟ ಫೋನ್ ಮಾಡಿ ಹೇಳಿದ್ದೆ ನಾನು. ಅಮ್ಮರ್ಗಷ್ಟ ಫೋನ್ ಮಾಡಿದ್ಯಾ? ಮತ್ತೆ ನಿಮ್ಮ ಮಗು ಫೋನ್ ಮಾಡ್ಬಿಟ್ಟಿದ್ದೇನ? ನಮ್ಮ ಮಗು ಫೋನ್ ಮಾಡ್ಬಿಟ್ಟು ಪ್ರೆಗ್ನೆಂಟ್ ಅದರ, ಊಟ ತಂಬ ಅಡಿಗೆ ತಂಬ ಅಂತ ಹೇಳೇ ಬಿಟ್ಟೆ. ನಾನು ಪ್ರೆಗ್ನೆಂಟ್ ಅಲ್ಲ 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 ಅಷ್ಟೇ. ಹೌದನ್ರಿ? ಬಿಡ್ರಿ ಹೋಲಿ. ಅಡಿಗೆ ತಂದ್ಬಿಡ್ತಾರಲ್ಲ, 2 ದಿನ ಅಡಿಗೆ ಮಾಡಕ್ ಖರ್ಚಾದ್ರೂ ಉಳಿಯುತ್ತೆ, ಗ್ಯಾಸ್ ಉಳಿಯುತ್ತೆ, ನಾವು ಮಾಡೋ ಶ್ರಮನೂ ಉಳಿಯುತ್ತೆ. 1-3 ದಿನ ಆರಾಮ್ ರೆಸ್ಟ್ ತಗೋಬಹುದು ಅಲ್ರಿ ಅತ್ತಿಯರ? ಇನ್ನು ಬರೇ ಉಳ್ಸೋದು 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 ಇದಾಯ್ತು ನಿನ್ನ ಹಣೆ ಬರಕ್ಕ. ಮತ್ತೇನ್ರಿ ಅತ್ತಿಯರ, ನೀವು ಪ್ರೆಗ್ನೆಂಟ್ ಅದೇ ಅಂದ್ಬಿಟ್ಟು ನೋಡ್ರಿ ಹೋಳ್ಗಿ ಸಿಕ್ಕಣಿ ಅಮ್ಮಾರು ಬೇರೆ ಏನೇನೋ ತಂದ್ಬಿಟ್ಟಾರ. ಇನ್ನು ನಮ್ಮವ್ವ ಇವತ್ತು ಬರ್ತಾಳೋ ನಾಳೆ ಬರ್ತಾಳೋ, ಅವರು ಬಂದಾಗ ಖಾಲಿ ಕೈಲ ಬರ್ತಾರ. ರೇಷನ್ ನಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ತಗೊಂಡ್ಬರ್ತಾರ. ಅದನ್ನ 3-4 ದಿನ ತಿನ್ಬೋದಲ್ಲನ್ರಿ. 2-3 ದಿನ ಸಿಲಿಂಡರ್ ಗ್ಯಾಸ್ ಉಳಿಸ್ಬೋದು, ಅಡಿಗೆ ಖರ್ಚು ಉಳಿಸ್ಬೋದು, ಎಣ್ಣೆ ಖರ್ಚು ಉಳಿಸ್ಬೋದು, ನನ್ನ ಶ್ರಮ ಉಳಿಸ್ಬೋದು. ಶಿವನೇ ಎಲ್ಲ ಉಳಿಸ್ಬೋದು ನೋಡ್ರಿ. ಎಲ್ಲರಿಗೂ ಒಂದು ಹತ್ತಿದ್ರ ನಿನಗ ಬರೀ ಉಳಿಸೋದು ಉಳಿಸೋದು ಉಳಿಸೋದು. ಅದು ಹತ್ತಿರ ನನಗೂ ಗೊತ್ತಿರಲಿಲ್ಲಪ್ಪ, ಯಾರು ಪ್ರೆಗ್ನೆಂಟ್ ಆದ್ರೆ ಇಷ್ಟೆಲ್ಲ ಮನೆಗೆ ತಂದು ಕೊಡ್ತಾರ ಅಂತ. ನೆಕ್ಸ್ಟ್ ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಡ್ಲೇನ್ರಿ? ಅತ್ತಿ